ಮಜಬೋ ಮಜ ಭಾರತ. ಚಿನ್ನ ಮುದ್ದು ಬಂಗಾರು ಬಾರ ಆಚೆ. ನೀವು ಬಂದಿಟ್ರಾ? ಚಿನ್ನ ಏನೇ ಕಾರ್ಪೊರೇಷನ್ ಅವರು ರೋಡ್ ಹತ್ತಂಗೆ ಕಾಲಲ್ಲೇ ಹಾಲಾಗಿತ್ತಾ ಇದ್ಯಾ? ಹೋಗಪ್ಪ, ನಂಗೆ ನಾಚಿಕೆ ಆಗುತ್ತೆ. ಅಲ್ಲಲ್ಲೇ ನಾಚಿಕೆನೇ ಚಪ್ಪಲಿ ತರ ಆಚೆ ಬಿಟ್ರು ಈ ಕಾಲದಲ್ಲಿ ಮೈ ಮೇಲೆ ನಾಚಿಕೆನ ಆಭರಣ ತರ ಹಾಕೊಂಡು ಈ ರೇಂಜ್ ನಡೀತಿದ್ದಾಳಲ್ಲ, ಇದನ್ನ ಹೇಳ್ಬೇಕಲ್ಲ. ಸರ್, ನನ್ನ ಹೆಂಡತಿ ನಾಚ್ಕೋತಾ ಇದ್ದಾಳೆ. ಮೇಡಮ್, ನನ್ನ ಹೆಂಡತಿ ನಾಚ್ಕೋತಾ ಇದ್ದಾಳೆ. ಏನಂದ್ರೆ ಹೋಗಪ್ಪ, ಬೇಜಾರ್ ಮಾಡ್ಕೋಬೇಡ ಚಿನ್ನ. ನಾನ್ ನಿನ್ಗೋಸ್ಕರ ಏನ್ ತಂದಿದ್ದೀನಿ ಗೊತ್ತಾ? ನೀವೇ ಬಂದಿದ್ದೀರಲ್ಲ, ಸಾಕ್ ಬಿಡಿ. ನಂಗೆ ನೀನಿಂಗ್ ಅಂತ್ಯ ಅಂತ ನಂಗೆ ಗೊತ್ತು, ಹಾಗಂತ ಸುಮ್ಮನಿರಕ್ಕಾಗುತ್ತಾ? ತಗೋ, ಹೂ ಮುಡ್ಕೋ. ಹಾ, ಹೂವ ನೀವೇ ಮುಡ್ಸಿ. ಸರಿ ಸರಿ. ಹಾ, ರೆಡಿಮೇಡ್ ಗಂಡ ಕ್ಲಿಪ್ ಸಮೇತ ತಗೋ ಚಿನ್ನ, ಸ್ವೀಟ್ ತಿನ್ನು. ಹಾ, ಸ್ವೀಟಾ? ನೀವೇ ತಿನ್ಸಿ. ಸರಿ ಸರಿ. ಎಲ್ಲಿ ಆ ಮಾಡು. ಆ ಆ ಆ. 8 ಗಂಟೆಗೆ ಬರ್ತೀನಿ ಅಂದವರು 6 ಗಂಟೆಗೆ ಬಂದ್ಬಿಟ್ಟಿದ್ದೀರಾ? ಅಯ್ಯೋ, ಆಫೀಸ್ ನಲ್ಲಿ ದಿನ ನಿಂದೆ ಗುಂಗು ಚಿನ್ನ. ಹೌದಾ? ಹೂ, ತಪ್ಪು ಮಾಡಿದವ್ರಿಗೆ ಬೈಯಕ್ಕಾಗ್ತಾ ಇಲ್ಲ, ಯಾರಿಗೋ ಆರ್ಡರ್ ಮಾಡೋಕ್ಕಾಗ್ತಾ ಇಲ್ಲ. ಯಾವಾಗ ಮನೆಗೆ ಬರ್ತೀನೋ ಅನ್ಸ್ಬಿಟ್ಟಿರುತ್ತೆ. ನೀವೇ ನನ್ನ ಪಾಲಿನ ದೇವ್ರು. ದೇವ್ರೆ ನೋಡಿದ್ರ ನಮ್ಮನೆ ದೀಪನ ಗಂಡನ್ ಪ್ರಾಣನ ತಾಲಿಲೇ ಹಿಡ್ಕೊಂಡು ಹೆಂಗ್ ಕಣ್ಣೆ ಗೊತ್ಕೋತಾ ಇದ್ದಾಳೆ ಅಂತ. ನಾವು ನಂಬಲ್ಲ. ಐ ಲವ್ ಯು. ಇದನ್ನ ಹೆಮ್ಮೆಯಿಂದ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಇಡೀ ಪ್ರಪಂಚಕ್ಕೆ ಹೇಳ್ತೀನಿ ಅಂತ ನನಗ್ ಮಾತ್ರ ಹೇಳ್ತಾ ಇದ್ದೀರಾ? ನೀನೇ ಅಲ್ವೇನೆ ನನ್ನ ಪ್ರಪಂಚ. ಹೋಗಪ್ಪ, ನಂಗೆ ನಾಚಿಕೆ ತಿಂತಾ ಇದೆ. ಅಲ್ಲ ಚಿನ್ನ, ಮದ್ವೆ ಆಗಿ 1 ವಾರ ಆಯ್ತು, ಒಂದ್ಸರಿನಾದ್ರೂ ಐ ಲವ್ ಯು ಅಂದಿದ್ಯಾ? ನೀವು ಅಂದ್ರೆ ಇಷ್ಟ ಅಂತ ನಾನು ಹೇಗೆ ಹೇಳಿ? ನಾಚಿಕೆ ತಿಂತಾ ಇದೆ. ನಿನ್ನ ಹೆಸರು ಸಂಗೀತ. ನಾನು ನೀನು ಮಾತಾಡಿದ್ರೆ ಸಂಗೀತದ ತರನೇ ಇರುತ್ತೆ. ಒಂದೇ ಒಂದ್ಸರಿ ನನ್ಗೋಸ್ಕರ ಹಾಡ್ಬಾರ್ದಾ? ಆದ್ರೆ ನನಗೆ ಹಾಡಾಡಕ್ ಬರಲ್ವೇ? ಇವಾಗ ನೀನು ಹಾಡಾಡಿಲ್ಲ ಅಂದ್ರೆ ನಾನು ಕೋಪಿಸ್ಕೊತೀನಿ. ಕೋಪ ಮಾಡ್ಕೋಬೇಡಿ, ನಾನು ಹಾಡ್ತೀನಿ. ಜಾಜಿಯಾ ಹೂ ಚಂದ, ಜನಪದ ಬಲು ಚಂದ. ಅಲ್ಲ ಚಿನ್ನ, ನಿನ್ನ ಹೆಸರು ಸಂಗೀತ, ನಾನು ನಿನ್ನ ಸಂಗೀ ಅಂತ ಕರಿತೀನಿ. ನೀನು ನನ್ನ ಹೆಸರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕರಿಬಾರ್ದಾ? ಹಾಗೆಲ್ಲ ಗಂಡನ ಹೆಸರು ಕರಿಬಾರ್ದು, ತಪ್ಪು ಅಂದ್ರೆ. ನೋಡಿದ್ರೆ ನಮ್ಮನೆ ದೀಪಾನ. ಆದ್ರೂ ನೀನ್ ಕರಿಲೇಬೇಕು ಚಿನ್ನ. ಸರಿ, ಕರಿತೀನಿ. ದನಾ ದನಾ. ಏನ ಚಿನ್ನ ದನ ಅಂತ ಇದ್ಯಾ? ನಿಮ್ಮ ಹೆಸರು ಧನಂಜಯ ಅಲ್ವಾ, ಅದಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ದನ ಅಂತ ಕರಿತೀನಿ. ಸರಿ ಸರಿ, ನನ್ ಚಿನ್ನ ನನ್ಗೆ ಏನ್ ಕರೆದು ಸಂತೋಷನೆ. ಇವತ್ ನನ್ ಚಿನ್ನ ನನ್ಗೋಸ್ಕರ ಏನ್ ಅಡಿಗೆ ಮಾಡಿದಾಳೆ? 3 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗಿ ಮೀನ್ ತಂದು ಮೀನ್ ಸಾರು ಮಾಡಿದ್ದೀನಿ. ಮೀನ್ ತರಕ್ಕೆ 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದಾಳೆ. ಏನಾದ್ರೂ ಚಿಕನ್ ತರ್ಬೇಕು ಅಂದ್ರೆ ಸಿಂಗಾಪುರ್ಗೆ ಹೊಟ್ಟೋಗ್ಬಿಡ್ತಾಳೆ. 1 ನಿಮಿಷ ಬಂದೇರಿ. ಬಾ ಚಿನ್ನ, ಬಾ ಬಾ ಬಾ. ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ. ನಾನೇ ನನ್ನ ಕೈಯಾರೇ ಬಡಿಸ್ತೀನಿ. ಸರಿ ಸರಿ. ಮೀನಾಕೆ? ಓ, ಏನಾಯ್ತ್ರಿ? ಸೊಳ್ಳೆ ಕಚ್ತು ಚಿನ್ನ. ಸೊಳ್ಳೆ ಕಚ್ಬಿಡ್ತಾ? ಏನಾಯ್ತು ರೀ? ನಿಮ್ಗೆ ಸೊಳ್ಳೆ ಕಸ್ತಲ್ಲ ಅದಕ್ಕೆ. ಅಲ್ಲಲ್ಲ, ನೋಡಿದ್ರ ಸೊಳ್ಳೆಗೆ ಛತ್ರಿ ಹಿಡಿತಿದ್ದಾಳೆ. ನೋಡಿದ್ರ ನಮ್ಮನೆ ದೀಪನ. ಏನಾಯ್ತ್ರಿ? ಖಾರ ಆಯ್ತಾ? ಇಲ್ಲ ಚಿನ್ನ, ನಿನ್ ಪ್ರೀತಿ ಜಾಸ್ತಿ ಆಯ್ತು. ಬಾ, ಇಬ್ರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಇಲ್ಲ, ಮೊದಲು ನೀವು ಊಟ ಮಾಡಿ, ಆಮೇಲೆ ನಾನು ಊಟ ಮಾಡ್ತೀನಿ. ಸರಿ ಸರಿ, ಹಂಗಂದ್ರೆ 1 ನಿಮಿಷ, ನನ್ನ ಫ್ರೆಂಡ್ ಕಾಲ್ ಮಾಡ್ತೀನಿ. ಸರಿ. ಅಲ್ಲ, ವಾಟರ್ ಕ್ಯಾನ್ ಮುಗ್ದವನೆ. ಏನಂದ್ರೆ ಮದುವೆ ಆದ್ರೆ ಟಾರ್ಚರ್ ಅನ್ಭವಿಸ್ತೀಯ ಅಂದ ತಾನೆ? ಸ್ವರ್ಗ ಕಣ. ನಿನಗೇನಾಗುತ್ತೆ ಸಂಸಾರ ಅಂದ್ರೆ? ಬಾರ ನಮ್ಮ ಮನೆಗೆ, ನೋಡ್ಕೊಂಡೋಗ ನಮ್ಮ ಮನೆ ಬೆಳಗ್ಗೆ ದೀಪಾನ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು 1 ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಇದು ಬರೀ ಫಸ್ಟ್ ಹಾಫ್ ಅನ್ಸ್ತಾ ಇದೆ ನನಗೆ. ಕಣ್ಣೋಗ್ತಾ ಇದೆಯಲ್ಲ ರೀ, ಏನಾಯ್ತ್ರಿ? ಏನಿಲ್ಲ ಚಿನ್ನ, ಆಫೀಸಲ್ಲಿ ಕಂಪ್ಯೂಟರ್ ಜಾಸ್ತಿ ನೋಡ್ತೀನಲ್ಲ, ಅದಕ್ಕೆ ಲೈಟ್ ಆಗಿ ಕಣ್ಣೋಗ್ತಾ ಇದೆ. ಕಣ್ಣೋಗ್ತಾ ಇದ್ಯಾ? ಬನ್ನಿ ಕಣ್ಣೋಗ್ತೀನಿ. ನೋಡಿದ್ರ ನಮ್ಮನೆ ದೀಪನ. ಹೆಂಡತಿರು ಗಂಡಂಗೆ ಕಾಲತ್ತದ್ ನೋಡಿದ್ರಾ? ಕೈ
ಎತ್ತದ್ ನೋಡಿದ್ರಾ ಎಲ್ಲಾದ್ರೂ ಕಣ್ಣೊತ್ತದ್ ನೋಡಿದಿರಾ? ಇವಾಗ ನೋಡಿ ನನ್ ಕಂಡ್ರಿ ಇವಳಿಗೆ ಎಷ್ಟು ಇಷ್ಟ. ನೋಡ್ತಾ ಇದ್ಯಾ? ಚಿನ್ನ. 20 ವರ್ಷಗಳ ನಂತರ ಏನೇ ಗಂಡ ಅಂತ ನೋಡ್ದೆ ಪಾತ್ರೆ ಸಿದ್ಯಾ? ನೋಡಿಲ್ಲ, ನೋಡಿದ್ರೆ ನಿನ್ ಮೈ ಮೇಲೆ ಎಸಿತಾ ಇದ್ದೆ. ಎಷ್ಟು ಕೊಬ್ಬು ನಿನ್ಗೆ, ನನ್ನ ಮೇಲೆ ಪಾತ್ರೆ ಸಿದ್ಯಾ? ಇವಾಗ ನೋಡಿದ್ರೆ ಚಪ್ಪಡಿ ಚಪ್ಪಡಿ ಕಲ್ಲೆಸಿಬೇಕಾಗಿತ್ತು. ಹೋಗ್ಲಿ ಪಾಪ ಅಂತ ಪಾತ್ರೆ ಎಸ್ದೆ. ಎಷ್ಟು ಪೊಗರು ನಿನ್ಗೆ? ಬೆಳಿಗ್ಗೆಯಿಂದ ಏಟ್ ಬಿದ್ದಿಲ್ವಲ್ಲ, ಚೆನ್ನಾಗಿ ಬೀಳ್ತೀಗ. ಅದಕ್ಕೆ ಯಾಕೋ ದನ ತರ ಬಡ್ಕತಾ ಇದ್ಯಾ? ಯಾರನ್ನ ದನ ಅಂತ ಇದ್ಯಾ? ನೀನೇನೋ ಹೇಳಿದ್ದು ನನ್ನ ಹೆಸರನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ದನ ಅಂತ ಕರಿ, ದನ ಅಂತ ಕರಿ. ನೀನೇ ಕಣೋ ದನ ದನ ದನ. ನೀನ್ ಹಿಂಗೆ ಆಡ್ತಾ ಇರು, ಒಂದಲ್ಲ ಒಂದಿನ ದನಕ್ ಬಿದ್ದಂಗ್ ಬೀಳುತ್ತೆ ನಿನ್ಗೆ. ಏನೇ ಇದು ಬಾಯಿ ಕಿವಿ ಅಷ್ಟು ಉದ್ದ ಇದೆ? ತೆಗ್ದು ಬಿಟ್ಟ ಅಂದ್ರೆ ಬಾಯಿ ಕಿವಿವರೆಗೂ ಹರಿಬೇಕು. ಆ ಓಝೋನ್ ಲೇಯರ್ ಅಲ್ಲಿ ಇರೋ ತೂತು ಮುಚ್ಚಬಹುದು, ನಿನ್ನ ಬಾಯಿ ಮುಚ್ಚಕ್ ಆಗ್ತಾ ಇಲ್ವಲ್ಲೇ? ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇರೋ ಕಾಟ್ನ ಪೈತಂಗಿದ್ದಾನೆ, ಇವನು ಓಝೋನ್ ಬಗ್ಗೆ ಮಾತಾಡ್ತಾನೆ. ನೋಡ್ದ ನಮ್ಮನೆ ಬೆಂಕಿ ಹಚ್ಚೋ ದೀಪನ, ಇದನ್ ಬಾಯ ಬಾಣ್ಲಿನ. ಬಾರೋ ನನ್ನ ಗಂಡ. ಅವತ್ತೆಲ್ಲ ಮಾತಾಡ್ಸು ಚಿನ್ನ, ಮಾತಾಡ್ಸು ಬಂಗಾರ ಅಂತ ಕುಯ್ತಾ ಇದ್ದೆ. ಆದ್ರೆ ಈಗ ನನ್ನ ವಾಯ್ಸ್ ಕೇಳಿದ್ರೆ ಉರಿಯುತ್ತಲ್ಲ ನಿಂಗೆ. ಅಲ್ಲ, ಸಿನಿಮಾ ಕರ್ಕೊಂಡು ಹೋಗಿ ಎಷ್ಟು ದಿನ ಆಯ್ತು? ದಿನ ಯಾಕೆ, ಎಷ್ಟು ವರ್ಷ ಆಯ್ತು? ಕಾಟಾಚಾರಕ್ಕೆ ಸಂಕ್ರಾಂತಿಗೊಂದು ದೀಪಾವಳಿಗೊಂದು ಸೀರೆ ಕೊಡಿಸ್ತೀಯ. ನಿನ್ನನ್ನು ಕರ್ಕೊಂಡಿದ್ದೀನಿ ರೇಡಿಯೋಗೆ ಆನ್ ಬಟನ್ ಇಟ್ಟೆ, ಆಫ್ ಬಟನ್ ಇಟ್ಟೆ, ಟಿವಿಗೆ ಆನ್ ಬಟನ್ ಇಟ್ಟೆ, ಆಫ್ ಬಟನ್ ಇಟ್ಟೆ, ಮೊಬೈಲ್ಗೂ ಆಫ್ ಬಟನ್ ಇಟ್ಟಿದ್ಯಾ, ಆನ್ ಬಟನ್ ಇಟ್ಟಿದ್ಯಾ. ಆದ್ರೆ ಹೆಂಗಸ್ರಿಗೆ ಮಾತ್ರ ಯಾಕೆ ದೇವ್ರೆ ಆನ್ ಮಾಡ್ಬಿಟ್ಬಿಟ್ಟೆ? ಆಫ್ ಮಾಡೋ ಬಟನ್ ಯಾಕೆ ಇನ್ನೂ ಇಟ್ಟಿಲ್ಲ? ನನಗೆ ಕರ್ಕಶ ಧ್ವನಿ ಕೇಳಿ ಕೇಳಿ ಕಿವಿ ನೋವ್ತಾ ಇದೆ. ನನ್ ಧ್ವನಿ ಕರ್ಕಶ ಧ್ವನಿನಾ? ಬಾದನ ಕಿವಿ ಹತ್ತೀನಿ. ಏನ ಕಿವಿ ಹತ್ತತ್ಯಾ? ಲೇ ಆಗೋ ಮಾತ್ ಮಾತಾಡೆ. ಮೊದಲೆಲ್ಲ ನಾನು ಕಣ್ಣು ಹತ್ತೀನಿ ಅಂತ ಹೇಳಿದ್ರೆ ಲಬಕ್ ಅಂತ ಕೋತಿ ತರ ಹತ್ತಿ ನನ್ ಮಡ್ಲಲ್ಲಿ ಮಲಗ್ತಾ ಇದ್ದೆ. ಆದ್ರೆ ಈಗ ಕಿವಿ ಹತ್ತೀನಿ ಅಂತ ಹೇಳಿದ್ರೆ ನಂಬಲ್ಲ ಅಲ್ವಾ? ಈಗ ನೋಡು ಹೇಗೆ ಕಿವಿ. ಅಯ್ಯ, ನೋಡಿದ್ರೆ ನಮ್ಮನೆ ದೀಪನ ಕಟ್ಕೊಂಡಿದ್ದ ಪಾಪಕ್ಕೆ ಅದಿನ್ನು ಏನೇನು ಅನ್ಭವಿಸ್ಬೇಕು ಗೊತ್ತಿಲ್ಲ. ಲೇ ಎಲ್ಲೇ ತಾಳಿ? ಅದು ನಾವ್ಯಾಕ್ತಿತ್ತು ಬಿಚ್ಚಿಡಿದ್ವಿ. ಲೇ ನಾವ್ಯಾಕಾಗ ಬಿಚ್ಚಿಡಕ್ಕೆ? ಅದು ತಾಯ್ತಾ ಅಲ್ಲ ಕಣೆ, ತಾಳಿ ತಾಳಿ ಕಡೆ. ನನ್ನ ತಾಳಿನ ನಾನು ಯಾವಾಗ ಹಾಕೋಬೇಕು, ಯಾವಾಗ ತೆಗಿಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದು ಬಿಟ್ಟು ನನ್ನ ಧ್ವನಿನ ಕರ್ಕಶ ಧ್ವನಿ ಅಂತ ಅಷ್ಟೇ ಯಾಕೆ? ನಾನು ಸಾಕೇನಾ? ಅಲ್ಲ ಮೇಡಮ್, ಎಂತ ಕೆಟ್ಟ ಕನಸು. ಹೆದರಿ ಬಿಟ್ಟೆ ಮೇಡಮ್. ನಮ್ಮನೆ ದೇವ್ ಜೊತೆ ನಾನು ಡ್ಯಾನ್ಸು. ಏನ್ರಿ ಅದು? ನನಸು, ಏನಿಲ್ಲ ನನಸು. ಕಣೆ. ಏನು? ನಂಗೊಂದು ಡೌಟು. ಏನೇ? ನನ್ಗೆ ನಾನು ಅನ್ನೋ ಅಹಂ ಇದೆಯಾ? ಯಾಕೆ ಈ ಡೌಟು? ಯಾಕಿಲ್ಲ, ಮೊನ್ನೆ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ತುಂಬಾ ಸುಂದರವಾಗಿರೋರ್ಗೆ ನಾನು ಅನ್ನೋ ಅಹಂ ಇರುತ್ತಂತೆ. ನಿನ್ನ ಹತ್ರ ಇರೋ ಎಕ್ಸ್ಟ್ರಾ ಮಾಂಸ ತೆಗೆದ್ರೆ ನಮ್ ನೀಲಾಂತರ ಇರೋ 4 ಹುಡುಗಿರ್ನ ರೆಡಿ ಮಾಡ್ಬೋದು. ಇವಳು ಸುಂದ್ರಿ ಅಂತೆ. ಏನೋ ನನ್ನ ಸುಂದ್ರ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಲ್ವಾ? ಸಾರಿ ಮೇಡಮ್, ಸಾರಿ. ಅಲ್ಲ, ಮೊನ್ನೆ ಏನಾಯ್ತು ಗೊತ್ತಾ? ಇವನು ಟೇಬಲ್ ಮೇಲೆ ಕುತ್ಕೊಂಡಿದ್ದ, ನಾನು ಮೊಳೆ ಎದ್ಬಿಟ್ಟಿದೆ ಅನ್ಕೊಂಡು ಸುತ್ಕೆ ತಗೊಂಡು ತಲೆ ಹೊಡೆದ್ಬಿಟ್ಟೆ. ಇವನು ಚಂದ್ರ ಅಂತ. ಮೊನ್ನೆ ನಾನು ಇವಳು ಮೆಜೆಸ್ಟಿಕ್ ಹೋಗಿದ್ವಿ ಸರ್. ಇವಳು ತೂಕ ಚೆಕ್ ಮಾಡ್ಬೇಕು ಅಂತ ಮಷಿನ್ಗೆ ₹1 ಕಾಯಿನ್ ಹಾಕಿ ಮಷಿನ್ ಮೇಲೆ ಹತ್ತಿದ್ಲು. ಎಲ್ಲ ಕಾಯಿನ್ಸ್ ಆಚೆ ಬಂದ್ಬಿಟ್ಟು ತೂ ಇಳಿಯ ಕೆಳಗೆ ಅಂತ ಮಷಿನ ಇವಳಿಗೆ ಉಗುಳ್ತು. ಒಂದ್ ನಿಮಿಷ, ಎಲ್ರು ಅಲ್ಲಿಂದ ಇವನು ನೋಡಿ ಹೇಗ್ ಕಾಣ್ತಾನೆ? ಒಳ್ಳೆ ಗುಂಡ್ಪಿನ್ ತರ ಕಾಣಿಸ್ತಿಲ್ವಾ? ನೀವು ನೋಡಿ ಎಲ್ರು ಒಂದ್ಸರಿ ಇವಳ ಒಳ್ಳೆ ಸಿಂಟೆಕ್ಸ್ ತರ ಕಾಣ್ತಾ ಇಲ್ವಾ?
ಮೊನ್ನೆ ಮನೆ ಸಿಂಟೆಕ್ಸ್ ಕ್ಲೀನ್ ಮಾಡ್ಬೇಕು ಅಂತ ಟೆರೆಸ್ ಮೇಲೆ ಹೋಗಿದ್ದ. ಸಿಂಟೆಕ್ಸ್ ಕ್ಲೀನ್ ಮಾಡುವಾಗ ಅದ್ರಲ್ಲೇ ಬಿಟ್ಬಿಟ್ಟಿದ್ದಾನೆ. ಆಮೇಲೆ ಬಾತ್ರೂಮ್ ಟ್ಯಾಪ್ ಓಪನ್ ಮಾಡಿದಾಗ ಅದರಿಂದ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ಇವನು ನನಗೆ ಹೇಳ್ತಾನೆ, ಏನ್ ಕಾಮಿಡಿ ಅಲ್ಲ? ಏನ್ ಕಾಮಿಡಿ ಅಲ್ಲ? ನಿನ್ ನೆರಳೆ ಒಂದು 50 kg ಇದೆ, ನೀ ನನಗೆ ಹೇಳ್ತೀಯ? ಮೊನ್ನೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗಿ ಪ್ರವಾಹ ಬರ್ತಾ ಇತ್ತು, ಡ್ಯಾಮ್ ಒಡೆದು ಹೋಗ್ತಿತ್ತು. ಇವಳೇ ಅಡ್ಡ ಮಲಗಿಸಿದ್ವಿ. ನೋಡು, ಇದೆಲ್ಲ ಬೇಡ, ನಾನು ಹೇಳ್ತಾ ಇದ್ದೀನಿ. ಸುಮ್ನೆ ನನ್ನ ಜೊತೆ ಕಾಲ್ ಕೆರ್ಕೊಂಡು ಜಗಳ ಮಾಡಬೇಡ ನೀನು. ಲೈ, ಗಂಡ ಅನ್ನೋ ಮರ್ಯಾದೆ ಇಲ್ವೇನೆ ನಿನಗೆ? ಬಾಯ್ಲಿ, ನನಗೀಗ ಮೂಡಿಲ್ಲ, ಆಮೇಲೆ ಬರ್ತೀನಿ. ಹಲೋ, ಆ? ಏನ್ ಹೇಳು? ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? 1 2 3 2 ವರ್ಷ ಆಯ್ತು ಕಣೆ. ಮದ್ವೆ ಆಗಿ 2 ವರ್ಷ ಆಗಿದೆ, ಇದುವರೆಗೂ ಒಂದು ಸ್ವೀಟ್ ನ್ಯೂಸ್ ಇಲ್ಲ. ನೀನಂತ ಗಂಡನ ಉಂಡಾಡಿ ಗುಂಡಿ ನೀನು. ಸರ್, ಹಾಲು ತಗೊಂಡು ಬಾತ್ರೂಮಿಗೆ ಬರ್ತಾಳೆ, ಬೆಡ್ರೂಮಿಗೆ ಬರ್ತಾಳೆ, ಹಾಲು ತಗೊಂಡು ಬೆಡ್ರೂಮಿಗೆ ಬರ್ತಾಳೆ, ಮಂಚದ ಮೇಲೆ ಕೂರ್ತಾಳೆ, ಮಂಚ ಮುರಿದು ಹೋಗುತ್ತೆ. ಮಂಚ ರಿಪೇರಿ ಮಾಡ್ತೀನಿ, ಮಂಚ ರಿಪೇರಿ ಮಾಡುವಷ್ಟರಲ್ಲೇ ಕೋಳಿ ಕೂಗ್ಬಿಡುತ್ತೆ. ಇನ್ನು ಎಲ್ಲಿಂದ ಮಕ್ಕಳಾಗ್ತವೆ ಸರ್? ಅಲ್ಲಯ್ಯ, ನೆಲ ಗಟ್ಟಿ ಇತ್ತಲ್ಲಯ್ಯ. ನೀನ್ ಯಾವ ಸೀಮೆ ಗಂಡ್ಸಯ್ಯ? ವಿಷಯ ಏನ್ ಗೊತ್ತಾ? ಬೆಂಕಿ ಹಚ್ಚಕ್ ಬರ್ಲಿಲ್ಲ ಅಂದ್ರೆ ಲೈಟ್ರು ಸರಿ ಇಲ್ಲ ಅಂತ ಹೇಳು, ಸ್ಟವ್ವೇ ಸರಿ ಇಲ್ಲ ಅಂತ ಹೇಳಕ್ ಬರ್ಬೇಡ. ಸಪೋರ್ಟ್ಗಿದ್ದಾರೆ ಅಂತ ಜಾಸ್ತಿ ಡೌ ಮಾಡಬೇಡ. ಅಲ್ಲ, ನಿಂದ ಡೌ ಜಾಸ್ತಿ ಆಗಿದ್ದು ಇದೆಲ್ಲ ಬಿಡು. ನಾನು ಬಾಹುಬಲಿ ಫಿಲ್ಮ್ ನೋಡ್ಬೇಕು, ಅದ್ರ ಗ್ರಾಫಿಕ್ಸ್ ಸಕ್ಕತ್ತಾಗಿದೆ ಅಂತೆ. ಬಾ ಹೋಗೋಣ. ಅದಕ್ಕಿಂತ ಗ್ರಾಫಿಕ್ಸ್ ಚೆನ್ನಾಗಿ ಮಾಡೋ ನಿನಗೆ ಪರಿಚಯ ಇದಾನಲ್ಲೇ? ನನ್ಗ? ಹಾ. ಯಾರು? ಅದೇ ಮದುವೆ ಮುಂಚೆ ನಿನ್ ಫೋಟೋ ತೆಗೆದು ನನಗೆ ಕಳಿಸಿದ್ನಲ್ಲ ಅವನು. ಫೋಟೋದಲ್ಲಿ ಒಳ್ಳೆ ಮಹಾಲಕ್ಷ್ಮಿ ಇದ್ದಂಗಿದ್ಲು, ಎದುರುಗಡೆ ನೋಡಿದ್ರೆ ಗಜಲಕ್ಷ್ಮಿ. ಬಿಡು ಬಿಡು ಬಿಡು. ಅಲ್ಲ, ಜಾಸ್ತಿ ಬಿಲ್ಡಪ್ ಬೇಡ. ನಾ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ, ಏನಾದ್ರೂ ಬೇಕಾ? ಹೊರಗಡೆ ಹೋಗ್ತಾ ಇದೀಯಾ? ಹಾ. ಅದೇ ಬೇಕು ನನಗೆ. ಲೇ, ಏನಾದ್ರೂ ತರ್ಬೇಕಾ ಹೇಳು? ನಾನ್ ಡಯಟ್ ಅಲ್ಲಿ ಇದೀನಲ್ಲ, ಜಾಸ್ತಿ ಏನು ಬೇಡ. ಸರಿ ಬಿಡು. ಒಂದ್ 30 kg ಆಪಲ್, ಒಂದ್ 25 kg ಬಾಳೆಹಣ್ಣು, ಒಂದ್ 15 kg ಗ್ರೇಪ್ಸ್, ದ್ರಾಕ್ಷಿ, ಗೋಡಂಬಿ, ಉತ್ತತಿ, ಬಾದಾಮಿ ಎಲ್ಲ 1 ಕ್ವಿಂಟಲ್. ಇಷ್ಟೇ ಸಾಕಪ್ಪ, ಇದ್ರ ಮೇಲೆ ನಂಗೇನು ಫೋರ್ಸ್ ಮಾಡಂಗಿಲ್ಲ. ಲೇ, ಇದೇನು ಹೊಟ್ಟೆನಾ ಮಜಾ ಭಾರತ ಸಟ್ಟ? ಅಯ್ಯ ನಿನ್ನ, ಡಯಟ್ ಅನ್ಕೊಂಡು ಕ್ವಿಂಟಾಲ್ ಗಟ್ಟೆ ತಿಂತೀಯಲ್ಲೇ. ಇನ್ಕಮ್ ನೋಡಿದ್ರೆ ನನ್ನ ಸೈಜಲ್ಲಿದೆ, ಖರ್ಚು ನೋಡಿದ್ರೆ ನಿನ್ನ ಸೈಜಲ್ಲಿದೆ. ಸಂಸಾರ ಹೆಂಗೆ ಉದ್ಧಾರ ಆಗ್ಬೇಕು? ಬಾರಿಯ ಇಲ್ಲಿ. ಏನು? ಅಲ್ಲ, ನಾ ಅಂತ ಕೇಳ್ಬಾರ್ದು, ಏನ್ ಕೇಳ್ದೆ ಅಂತ. ಅಲ್ಲ, ಹೆಂಡತಿಗೆ ಒಂದಿಷ್ಟು, ಇಷ್ಟಲ್ಲ ಇಷ್ಟು, ಏನೋ ಒಂದಿಷ್ಟು ಹಣ್ಣು ಕೊಡ್ಸಕ್ಕಾಗ್ಲಿಲ್ಲ ಅಂದ್ಮೇಲೆ ನಿನಗೆ ಯಾಕೆ ಬೇಕಾಗಿತ್ತು ಈ ಮದ್ವೆ ಸಂಸಾರ ಎಲ್ಲ? ಬೇಕಿತ್ತು. ಅದೇ ಯಾಕೆ? ಯಾಕೋ ಬೇಕಿತ್ತು. ನಿನ್ ತಂಗಿ ನನ್ನ ತಮ್ಮನಿಂದ ಬಿಂದಿದ್ದಾಳೆ, ನೋಡ್ಕೋತೀನಿ ಕಣೆ. ನೀನೇನೋ ನೋಡ್ಕೊಳ್ಳೋದು, ನನ್ ಗುಬ್ಬಿ ಮರಿ ಅಂತ ತಂಗಿಗೆ ನಿನ್ ಗಿಡದನಂತ ತಮ್ಮ ಹಿಂದ್ ಬಿದ್ದಿರೋ ನಾನ್ ಬಿಟ್ಬಿಡ್ತೀನಾ? ಲೇ, ನಿನ್ ಚಿಟ್ಟಿಮಿ ತಂಗಿ ಚಂದಮಾಮನ್ ತರ ಇರೋ ನಮ್ ತಮ್ಮನಿಂದ ಬಿದ್ದಿದ್ದಾಳೆ ಕಣೆ, ನಾನ್ ಬಿಟ್ಬಿಡ್ತೀನಾ? ನೀ ಬಿಟ್ರು ನಾ ಬಿಡ್ತೀನೇನಾ? ಬಿಡಲ್ಲ ಕಣೆಲೆ. ನಾನು ಬಿಡಲ್ಲ ಕಣೋ. ನಾ ಬಿಡಲ್ಲ ಕಣೆಲೆ. ನಾನು ಬಿಡಲ್ಲ ಕಣೋ. ನಾ ಬಿಡಲ್ಲ ಕಣೆಲೆ. ಏನೋ ಬಿಡಲ್ಲ ನೀನು? ಯಾ!